ಪೀಪಾಲ್ರಿ ಹೊಡಿಲಾಕ ಸುಮ್ಮ ಅವ್ರ ಕ್ಷೇತ್ರ ಅವ್ರು ಆರಾಮಿರಲಿ. ಇಲ್ಲ ಆ ಮುಸ್ರಿಫನ್ ತಗೊಂಡು ಅಡ್ಡಾಡದ ಏನು ದೊಡ್ಡ ಇಲ್ಲೇನ ಪಾಕಿಸ್ತಾನ ಏನಾಗೋದಿಲ್ಲ. ನಮಸ್ಕಾರ, ನ್ಯೂಸ್ 11 ಕರ್ನಾಟಕಕ್ಕೆ ಸ್ವಾಗತ. ನಾನು ತಾನ. ವಿಜಯಪುರ ನಗರದಲ್ಲಿ ಮಾಧ್ಯಮಗಳ ಜೊತೆಗೆ ನಗರ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಮಾತನಾಡಿ, ನಗರದಲ್ಲಿ ಹಿಂದೆಷ್ಟು ಅನಾಹುತಗಳು ಆಗುತ್ತಿತ್ತು, ಕೆಲವೊಂದು ಅನಾಹುತಗಳು ಆಗೇ ಆಗುತ್ತೆ, ಸಣ್ಣ ಪುಟ್ಟ ಮನೆ ಬೀಳುತ್ತವೆ, ಅದಕ್ಕೆ ಪರಿಹಾರ ಪಾಲಿಕೆ ಆಯುಕ್ತರು, ಜಿಲ್ಲಾಧಿಕಾರಿಗಳು ಎಲ್ಲರೂ ಏನೇನು ಪರಿಹಾರ ಕೊಡುವುದನ್ನು ಮಾಡುತ್ತಾರೋ ಅದಕ್ಕೆ ನಾವು ಸ್ವಲ್ಪ ಪರಿಹಾರ ಕೊಡುತ್ತೇವೆ. ಎಲ್ಲೆಲ್ಲಿ ಸ್ಲಮ್ ಎಂದು ಡಿಕ್ಲೇರ್ ಆಗಿದೆ, ಅಲ್ಲಲ್ಲಿ ಮನೆ ಬಿದ್ದಿದೆ, ಅವರಿಗೆ ನಾವು ಮನೆ ಕಟ್ಟಿಕೊಡುವುದಾಗಿ ಮಾಡುತ್ತೇವೆ. ನಮ್ಮ ಜೊತೆ ಜಿಲ್ಲಾ ಉಸ್ತುವಾರಿ ಸಚಿವರು ಮಾತನಾಡಿದ್ದಾರೆ. ಪಾಪ ಎಂಬಿ ಪಾಟೀಲರು ವೇಗವಾಗಿ ಬಂದರು, ನೋಡಿದರು, ಅಮೆರಿಕಾಗೆ ಹೋಗಿಬಿಟ್ಟರು ಎನ್ನುತ್ತಲೇ ಸಚಿವ ಎಂಬಿ ಪಾಟೀಲರ ಬಗ್ಗೆ ವ್ಯಂಗ್ಯವಾಡಿದ್ರು. ಇವತ್ತು ವಿಜಯಪುರ ನಗರದಲ್ಲಿ ಹಿಂದೆ ಎಷ್ಟು ಅನಾಹುತ ಆಗ್ತಿತ್ತು, ಅದು ಅನಾಹುತಗಳು ಕೆಲವೊಂದು ಹಾಗೆ ಆಗ್ತದೆ. ಅಮೇರಿಕಾದಾಗ ಆಗ್ತೈತಿ, ಜಪಾನ್ ಜರ್ಮನ್ದಾಗ ಆಗ್ತದೆ. ಸಣ್ಣ ಪುಟ್ಟ ಹಾಗೆ ಆಗ್ತಾವೆ, ಒಂದು ಎರಡು ಮನೆಗೆ ಬೀಳ್ತಾವೆ. ಅದನ್ನೆಲ್ಲ ನಾವು ಪರಿಹಾರ ಸರ್ಕಾರನೂ, ನಮ್ಮ ಮಹಾನಗರ ಪಾಲಿಕೆ ಆಯುಕ್ತರು, ಜಿಲ್ಲಾಧಿಕಾರಿಗಳು ಎಲ್ಲರೂ ಅದಕ್ಕೆ ಏನೇನು ಪರಿಹಾರ ಕೊಡೋದು ಮಾಡ್ತಾರೆ. ನಾವು ಸ್ವಲ್ಪ ಅವ್ರಿಗೆ ಪರಿಹಾರ ಕೊಡ್ತಾ ಇದ್ದೀವಿ. ಎಲ್ಲೆಲ್ಲಿ ಸ್ಲಮ್ ಅಂತೇಳಿ ಡಿಕ್ಲೇರ್ ಆಗ್ಯಾವು, ಅಲ್ಲೇನು ಮನೆ ಬಿದ್ದಾವಲ್ಲ ಅವ್ರಿಗೆ ನಾವು ಪರ್ಮನೆಂಟಾಗಿ ಮನೆ ಕಟ್ಟಿಕೊಡುವಂಥದ್ದು ಮಾಡ್ತೀವಿ. ಯಾಕಂದ್ರೆ 1 ಲಕ್ಷ ರೂಪಾಯಿ ತುಂಬಿದ್ರೆ ಅವ್ರಿಗೊಂದು ಮನೆಗೆ ಮಾಡ್ಲಿಕ್ಕೆ ಬರ್ತದೆ. ಅಂಥವು ಎಷ್ಟು ಮನೆ ಅದೋ ನಾವು ಸರ್ವೆ ಮಾಡಿ, ಈಗಾಗಲೇ ನಮ್ಮ ಆಯುಕ್ತರು ಸರ್ವೆ ಮಾಡ್ಯಾರ. ಸ್ಲಮ್ ಮತ್ತು ಡಿಕ್ಲರೇಷನ್ ಏನಾಗ್ಯಾವ ಅಲ್ಲಿ ಸ್ಲಮ್ ಇಲಾಖೆಯಿಂದ, ಕರ್ನಾಟಕ ಸ್ಲಮ್ ಬೋರ್ಡಿಂದ ಮನೆ ಕಟ್ಟಿಕೊಡ್ತೀವಿ ಸರ್. ಈಗ ನಾವು ನಮ್ಮ ಆಯುಕ್ತರಿಗೆ, ಜಿಲ್ಲಾಧಿಕಾರಿಗಳು ಹೇಳೀವಿ, ನಿರ್ದಾಕ್ಷಿಣ್ಯವಾಗಿ ಅಷ್ಟೇ ರಾಜಕೀಯ ಪುಡಾರಿ ಇರಲಿ, ಮುಖಂಡ ಇರಲಿ, ಯಾವನೇ ಇದ್ರೂ ನಿರ್ದಾಕ್ಷಿಣ್ಯವಾಗಿ ರಾಜಕಾಲುವೆ ಖುಲ್ಲಾ ಮಾಡಿರಿ. ಅಲ್ಲಿರುವಂಥವ್ರು ಯೋಗ್ಯರು, ಕೆಲವೊಂದು ಮಂದಿ ಏನಾಗ್ಯಾರ ಭಾಳ ಶ್ರೀಮಂತರು ಅಲ್ಲಿ ಹೊಕ್ಕಾರ, ಚಲೋ ಮನೆ ಕಟ್ಟ್ಯಾರ. ಒಂದು ಕಡೆ ನೀವು ಅವ್ರ ಮನೆ ಒಳಗೆ ಹೋಗಿ ನೋಡಿದ್ರೆ ಕಲರ್ ಟಿ ವಿ ಅದಾವು, ಅವರು ಮೋಟ್ರ್ ಸೈಕಲ್ ಕಾರುಗಳು ಇಟ್ಟಾರ. ಆದ್ರೆ ಅಲ್ಲೇ ಇರ್ತಾರೆ ಕೊಟ್ಟಿಗೋಣಿ ಮ್ಯಾಗೆ. ಚಲೋ ಮನೆ ಏನು ಕಟ್ಟಾರಲ್ಲ ಅಲ್ಲಿ ಬಾಡಿಗೆ ಕೊಟ್ಟಾರ. ಇಂಥವ್ರು ಭಾಳ ಮಂದಿ ಅದಾರ ಬಿಜಾಪುರನಾಗ. ಈ DC ಆಫೀಸ್ ಮುಂದೆ ಏನಿತ್ತಲ್ಲ, ಅಂಥವ್ರು ಇದ್ದರು. ಹಿಂದೆ ನಮ್ಮ ಆಯುಕ್ತರು, ನಮ್ಮ ಹಿಂದಿನ ಜಿಲ್ಲಾಧಿಕಾರಿಗಳು ವಾಯಸ್ಪಾಲ್ರ ಕಾಲದಾಗ ಅಂಥವು ಎಲ್ಲ ಮನೆ ಕೆಡಿ ತೆಗೆದ್ರೆ ಅಲ್ಲೆಲ್ಲ ಒಳಗೆ ನೀವು ಹೋದ್ರೆ ಅವ್ರ AC ಗೀಸಿ ಹಚ್ಕೊಂಡಿದ್ರು. ಅವ್ರು ಬಡವ್ರು ಇರ್ತೀರಿ. ನಿಜವಾದ ಯಾರು ಬಡವರು ಅದಾರ ಅವ್ರಿಗೆ ಪರ್ಯಾಯ ವ್ಯವಸ್ಥೆ ನಾವು ಮಾಡ್ತೀವಿ. ಈಗಾಗಲೇ ನಮ್ಮ ಆಯುಕ್ತರು, ಜಿಲ್ಲಾಧಿಕಾರಿಗಳು, ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ನನ್ನ ಜೊತೆ ಮಾತಾಡ್ಯಾರ, MB ಪಾಟೀಲ್ರು. ನಾ ಹೇಳಿದ್ದೀನಿ, ನಾವೆಲ್ಲ ರೀತಿ ಸಹಕಾರ ಕೊಡ್ತೀವಿ. ವಿಜಯಪುರ ನಗರದ ಇಂಥ ಅನಾಹುತಗಳಿಗೆ ಕಾರಣ ಏನಂದ್ರೆ ರಾಜಕಾಲುವೆಗಳು ಬಂದ್ ಮಾಡಿಕೊಂಡು ದೊಡ್ಡ ದೊಡ್ಡವರು ಮನೆ ಕಟ್ಕೊಂಡಾರ, ದೊಡ್ಡ ದೊಡ್ಡ ಅಂಗಡಿ ಹಾಕ್ಕೊಂಡು ಕೂತಾರೆ. ಅದಕ್ಕೆ ಅದನ್ನು ನಿರ್ದಾಕ್ಷಿಣ್ಯವಾಗಿ ನಮ್ಮ ಮಹಾನಗರ ಪಾಲಿಕೆಯವರು ಕ್ರಮ ತಗೋತಾರೆ. ಏನೋ ಅದನ್ನು ವರಿ ಮಾಡೋವಂಥದ್ದು. ಏನು ಮಾಜಿ ಕಾರ್ಪೊರೇಟ್ರು, ಹಾಲಿ ಕಾರ್ಪೊರೇಟ್ರು ಮುಂದಿನ ಜನ್ಮದಾಗ MLA ಆಗೋರು, ಈ ಜನ್ಮದಾಗಂತೂ MLA ಆಗೋದಿಲ್ಲ. ಇನ್ನು ನೆಕ್ಸ್ಟ್ ಏನಾದರೂ ಮನುಷ್ಯರಾಗಿ ತಪ್ಪಿ ಹುಟ್ಟಿದ್ರೆ MLA ಆಗಬೇಕನ್ನೋರು ಅವರೆಲ್ಲರೂ ಅದಾರ. ಅವ್ರನ್ನೆಲ್ಲರಿಗೂ ಈಗಾಗಲೇ MB ಪಾಟೀಲ್ರು ಹೇಳ್ಯಾರ. ನಾ ಹೇಳೀನಿ MB ಪಾಟೀಲ್ರಿಗೆ ಸಂಪೂರ್ಣ ಸಹಕಾರ ನಾ ಬಿಜಾಪುರ ನಗರ ಶಾಸಕನಾಗ ನಾನು ಕೊಡ್ತೀನಿ. ಎಷ್ಟು ಒತ್ತುವರಿ ತೆಗಿತೀವಿ, ಎಷ್ಟು ಇಂಥ ರಾಜಕಾರಣಿಗಳದಾರ, ಮಾಜಿ ಅವ್ರ ನೆಲ ಕಿತ್ತು ಹೊಡಿತೀವಿ. ನಿಜವಾದಂಥ ಬಡವರು ಯಾರದಾರ ಅವರಿಗೆ ನಾವು ಪ್ರಧಾನಮಂತ್ರಿ ಆವಾಸ್ ಯೋಜನೆಯಲ್ಲಿ ಆಗಲಿ, ಸ್ಲಮ್ ಬೋರ್ಡ್ನಿಂದಾಗಲಿ ಮನೆ ಕಟ್ಕೊಡ್ತೀವಿ. ಮೊನ್ನೆ ಅದೇನು ನೀರೆಲ್ಲ ಬಂದು ಹಾನಿ ಆಯಿತು. ಹೌದು. ಪಾಪ MB ಪಾಟೀಲ್ರು ಬಂದರು, ವೇಗವಾಗಿ ಬಂದರು, ನೋಡಿದ್ರು, ಅಮೇರಿಕಕ್ಕೆ ಹೋಗಿಬಿಟ್ರು. ನಿಮ್ಗೆ ಅಟ್ಟೆ ಬೇಕಾಗಿತ್ತು ಮಾಧ್ಯಮದವ್ರಿಗೆ. MB ಪಾಟೀಲ್ರು ಧಾವಿಸಿ ಬಂದಿದ್ದರಿಂದ ನೀರೆಲ್ಲ ಕಡೆಯಾಗಿ ಹೋಯ್ತು. ಜನ ಸಂತೋಷಪಟ್ಟರು. ಅವ್ರು ಅಮೇರಿಕಕ್ಕೆ ಹೋದರು. ಇದೇ ಕೇಳಬೇಕಾಗಿತ್ತಿಲ್ಲ. ಯತ್ನಾಳ್ ಅವರು ಬರಬೇಕಿತ್ತು. ಅವರು ನೋಡ್ರಿ, ನಂದು ಸುಪ್ರೀಂ ಕೋರ್ಟ್ದ ನಡೆದಾವು. ಈಗ ನಮ್ಮ ಎಲ್ಲ ಕಾರ್ಪೊರೇಟರ್ ಅದಾರ, ಸಮರ್ಥರು ಅದಾರ. ಎಲ್ಲ ಕಾರ್ಪೊರೇಟ್ರುಗಳು ಫೀಲ್ಡ್ನಾಗ ಇಳಿದು ಕೆಲಸ ಮಾಡ್ಲಕತ್ತಾರ. ನಾವು ಒಬ್ಬನೇ MLA ಮಾಡಬೇಕಾಗಿಲ್ಲ. ನಮ್ಮ ಕಾರ್ಪೊರೇಟ್ರು 17 ಮಂದಿ ಹಂಗೆ ಅದಾರ. ಅದಕ್ಕೇನು ವರಿ ಮಾಡೋದಿಲ್ಲ. MB ಪಾಟೀಲ್ರೇನು ಗಾಬರಿ ಆಗೋದು ಬೇಡ. ಒಂದು ದಿವ್ಸ ಬಂದವ್ರಿಗೆ ಈಗ ಅಮೇರಿಕಕ್ಕೆ ಹೋಗ್ಯಾರ, ದೊಡ್ಡದು ತಿಕೋಟ ಬಬಲೇಶ್ವರನಾಗ ಮಳೆ ಆದ್ರೆ ಬಂದುಬಿಡ್ತಾರೆ ಅಮೇರಿಕ ಬಿಟ್ಟು. ಹಂಗೆಲ್ಲ ಸುಮ್ಮ ಡೈಲಾಗ್ ಹೊಡಿಲಕ್ಕೆ ಬರ್ತದೆ. ನನಗೂ ಡೈಲಾಗ್ ಭಾಳ ಬರ್ತದೆ MB ಪಾಟೀಲ್ರು ಹೊಡಿಲಕ್ಕ. ಸುಮ್ಮ ಅವ್ರ ಕ್ಷೇತ್ರ ಅವ್ರು ಆರಾಮಿರಲಿ. ಇಲ್ಲ ಆ ಮುಸ್ರಿಫನ್ ತಗೊಂಡು ಅಡ್ಡಾಡದ ಏನು ದೊಡ್ಡ ಇಲ್ಲೇನ ಪಾಕಿಸ್ತಾನ ಏನಾಗೋದಿಲ್ಲ ಬಿಜಾಪುರ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ 11 ಕರ್ನಾಟಕ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.